ಐ ನೋ ರಾಕಿಂಗ್ ಸ್ಟಾರ್ ಯಶ್, ಐ ನೋ ಆಫ್ ರಾಕಿಂಗ್ ಸ್ಟಾರ್ ಯಶ್. ಈ ಎರಡು ಸೆಂಟೆನ್ಸ್ಗಳಲ್ಲಿ ಯಾವುದು ಸರಿ ಅನ್ನೋದಾದ್ರೆ ಎರಡು ಸೆಂಟೆನ್ಸ್ಗಳು ಸರಿಯಾಗೇ ಇದೆ. ಬಟ್ ಇವುಗಳನ್ನ ಹೇಗೆ ಯೂಸ್ ಮಾಡಬೇಕು, ಯಾವ ಸಂದರ್ಭದಲ್ಲಿ ಯೂಸ್ ಮಾಡಬೇಕು ಅನ್ನೋದನ್ನ ನಾವು ತಿಳ್ಕೋಬೇಕು. ಐ ನೋ ರಾಕಿಂಗ್ ಸ್ಟಾರ್ ಯಶ್ ಅಂದಾಗ ಐ ನೋ ಹಿಮ್ ಪರ್ಸನಲಿ. ಅವರು ನನಗೆ ವೈಯಕ್ತಿಕವಾಗಿ ಪರಿಚಯ ಇದ್ದಾರೆ, ವೈಯಕ್ತಿಕವಾಗಿ ಗೊತ್ತಿದ್ದಾರೆ, ಅವರನ್ನು ನಾನು ಭೇಟಿ ಮಾಡಿದ್ದೀನಿ ಅನ್ನೋ ಅರ್ಥವನ್ನ ಕೊಡುತ್ತೆ. ಬಟ್ ಐ ನೋ ಆಫ್ ರಾಕಿಂಗ್ ಸ್ಟಾರ್ ಯಶ್ ಅಂದಾಗ ಐ ಹರ್ಡ್ ಅಬೌಟ್ ಹಿಮ್ ಬಟ್ ಐ ಡೋಂಟ್ ನೋ ಹಿಮ್ ಪರ್ಸನಲಿ. ನಾನು ಅವ್ರ ಬಗ್ಗೆ ಕೇಳಿದ್ದೀನಿ, ಅವ್ರ ಬಗ್ಗೆ ಓದಿದ್ದೀನಿ, ಅವ್ರ ಬಗ್ಗೆ ತಿಳ್ಕೊಂಡಿದ್ದೀನಿ, ಬಟ್ ವೈಯಕ್ತಿಕವಾಗಿ ಅವರು ನನಗೆ ಪರಿಚಯ ಇಲ್ಲ ಅನ್ನೋ ಅರ್ಥವನ್ನ ಕೊಡುತ್ತೆ. ಸೊ ಒಬ್ಬ ಪರ್ಸನ್ ವೈಯಕ್ತಿಕವಾಗಿ ಗೊತ್ತಿದ್ದಾಗ ಐ ನೋ, ಆ ವ್ಯಕ್ತಿಯ ಬಗ್ಗೆ ಕೇಳಿದ್ದೀವಿ, ಪರ್ಸನಲ್ ಆಗಿ ಗೊತ್ತಿಲ್ಲ, ವೈಯಕ್ತಿಕವಾಗಿ ಗೊತ್ತಿಲ್ಲ ಅಂದಾಗ ಐ ನೋ ಆಫ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ಫಾರ್ ಮೋರ್ ಇಂಟ್ರೆಸ್ಟಿಂಗ್ ಇಂಗ್ಲಿಷ್ ಗ್ರಾಮರ್ ಅಂಡ್ ವೊಕ್ಯಾಬ್, subscribe my YouTube channel.